ಈಗ ನಾನು ಇರುವಂಥ ಪ್ರದೇಶ ಗೋವಿಂದಪಾಡಿ ಅಂತೇಳಿ. ಗೋವಿಂದಪಾಡಿ ಎಲ್ಲಿ ಬರುತ್ತೆ ಅಂದರೆ ಮಲೆಮಹದೇಶ್ವರ ಬೆಟ್ಟದಿಂದ ನಾವು ಮೆಟ್ಟೂರಿಗೆ ಹೋಗುವಾಗ ಪಾಲಾರ್ ಸೇತುವೆ ದಾಟಿದ ನಂತರ ಎಡಭಾಗದಲ್ಲಿ ಬರುತ್ತೆ. ಆ ಎಡಭಾಗದಲ್ಲಿ ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟ್ರ್ ಬಂದ್ರಂತ ಈ ರೀತಿಯ ಒಂದು ರಸ್ತೆ ಸಿಗುತ್ತೆ. ಈ ರೀತಿ ರಸ್ತೆಯಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಬಂದ ನಂತರ ಈಗ ಕ್ರಾಸ್ ಇದೆ. ಈ ಕ್ರಾಸಲ್ಲೇ ಸ್ಮಶಾನ ಇದೆ. ಅದರಲ್ಲಿ ಹೀಗೆ ಬೋರ್ಡ್ ಹಾಕಿದ್ದಾರೆ, ಮಾವೀರನ್ ಸೇತುಕುಳಿ ಗೋವಿಂದಾರ್ ಅಂತ ಹಾಕಿದ್ದಾರೆ. ಇದು ಸೇತುಕುಳಿ ಗೋವಿಂದ ಅವರ ಫೋಟೋ. ಇದರ ಪಕ್ಕದಲ್ಲೇ ಇರೋದೆ ಸೇತುಕುಳಿ ಗೋವಿಂದ ಅವರ ಸಮಾಧಿ. ಹೋಗೋಣ, ಇಲ್ಲಿ ಬಂದು ಪೂಜೆ ಎಲ್ಲ ಮಾಡೋಗ್ತಾರೆ. ನಾವು ಸೇತುಕುಳಿ ಗೋವಿಂದ ಅವರ ಫ್ಯಾಮಿಲಿಯನ್ನು ನೋಡಿದ್ವಲ್ಲ, ಇದು ಕೂಡ ಒಂದು ಸ್ಮಶಾನನೇ ಇದೆ ನೋಡಿ. ಸೇತುಕುಳಿ ಗೋವಿಂದ ಅವರ ಸಮಾಧಿ. ಇಪ್ಪತ್ತು ವರ್ಷದ ಹಿಂದೆ ವೀರಪ್ಪನ ಜೊತೆಗೇ ಮೃತಪಟ್ಟಂತಹ ಸೇತುಕುಳಿ ಗೋವಿಂದನ್. ಸೇತುಕುಳಿಯಾರ್ ನಿನೈವು ದಿನಂ. ಸೇತುಕುಳಿಯ ದಿನವನ್ನು ನೆನಪು ಮಾಡ್ಕೊಳ್ಳೋದು ಅಂತ ಹಾಕಿದ್ದಾರೆ. ನಿನೈವು ದಿನಂ ಅಂದರೆ ನೆನೆಯುವ ದಿನ ಅಂತ. ಮಾವೀರನ್ ಸೇತುಕುಳಿ ಗೋವಿಂದಾರ್ ನಿನೈವಿಡಂ ನೆನಪುಗಳು ಅಂತ. ನಿನೈವಿಡಂ ಅಂದರೆ ನೆನಪುಗಳು ಅಂತ ಇದೆ ನೋಡಿ, ಸೇತುಕುಳಿ ಗೋವಿಂದ ಅವರ ಸಮಾಧಿ. ಇಲ್ಲಿ ಯಾರೋ ಬಂದು ಅವರ ಒಂದು ತಮಿಳಿಯನ್ಸ್ ಪದ್ಧತಿ ಪ್ರಕಾರ ಇಲ್ಲೇನೇನೋ ಎಲ್ಲ ಹಾಕಿದ್ದಾರೆ. ಇದೆ ಸೇತುಕುಳಿ ಗೋವಿಂದ ಅವರ ಸಮಾಧಿ. ನಿಜ ಹೇಳ್ಬೇಕಂದ್ರೆ ಸೇತುಕುಳಿ ಗೋವಿಂದ ಅವರ ಸ್ವಾಮಿ ನಿಷ್ಠೆಗೆ ಸೇತುಕುಳಿ ಗೋವಿಂದ ಅವರ ಸಮಾಧಿಯನ್ನು ವೀರಪ್ಪನ ಸಮಾಧಿಯ ಪಕ್ಕದಲ್ಲೇ ಮಾಡಬೇಕಿತ್ತು. ಇಲ್ಲಿ ಗೋವಿಂದಪಾಡಿ ಹತ್ರ ಮಾಡಿದ್ದಾರೆ. ಗೋವಿಂದಪಾಡಿ ಹತ್ರ ಅವರ ಸಂಬಂಧಿಕರು ಇದ್ದಿದ್ದರಿಂದ, ಇಲ್ಲಿ ಮೂಲತಃ ಅವರ ಕುಟುಂಬದವರು ಇದ್ದಿದ್ದರಿಂದ ಅವತ್ತು ಗಡಿಬಿಡಿಯಲ್ಲಿ ಇಲ್ಲಿ ತಂದು ಮಾಡ್ತಾರೆ ಸೇತುಕುಳಿ ಗೋವಿಂದ ಅವರು.